ಅಮೆರಿಕದ ಕೃಷಿ ಉತ್ಪನ್ನಗಳ ಮೇಲಿನ ಆಮದು ಸುಂಕ ಕಡಿತ. ಅಮೆರಿಕದಿಂದ ಭಾರತಕ್ಕೆ ದ್ವಿದಳ ಧಾನ್ಯಗಳ ಆಮದು ಸುಂಕ ಶೂನ್ಯ. ಅಮೆರಿಕ ಅಧ್ಯಕ್ಷೀಯ ಕಚೇರಿ ಶ್ವೇತಭವನದಿಂದ ಫ್ಯಾಕ್ಟ್ ಶೀಟ್ ರಿಲೀಸ್ ಮಾಡಲಾಗಿದೆ. ಅಮೆರಿಕದಿಂದ ಭಾರತಕ್ಕೆ ದ್ವಿದಳ ಧಾನ್ಯಗಳ ಆಮದು ಸುಂಕ ಶೂನ್ಯ. ಅಮೆರಿಕ ಅಧ್ಯಕ್ಷೀಯ ಕಚೇರಿ ಶ್ವೇತಭವನ ಫ್ಯಾಕ್ಟ್ ಶೀಟ್ ರಿಲೀಸ್ ಮಾಡಿದೆ. ಈಗ ವಿಶಾಲ ಶ್ರೇಣಿಯ ಆಹಾರ ಮತ್ತು ಕೃಷಿ ಉತ್ಪನ್ನಗಳ ಸುಂಕ ಕಡಿತಗೊಂಡಿರೋದು. ಅಮೆರಿಕ ಉತ್ಪನ್ನಗಳಿಗೆ ಸುಂಕ ಕಡಿತ ಅಥವಾ ಶೂನ್ಯಕ್ಕೆ ಇಳಿಸಲಿದೆ ಭಾರತ. ಭಾರತದ ಕೃಷಿ ವಲಯಕ್ಕೆ ನಕಾರಾತ್ಮಕ ಪರಿಣಾಮ ಆಗುವಂತ ಸಾಧ್ಯತೆ ಇದೆ. ಭಾರತ ಅಮೆರಿಕ ನಡುವೆ ಫೆಬ್ರವರಿ 6ರಂದು ಏರ್ಪಟ್ಟಂತ ಮಧ್ಯಂತರ ಒಪ್ಪಂದ ಇದು. ಆಹಾರ ಮತ್ತು ಕೃಷಿ ಕ್ಷೇತ್ರದ ಹಿತಾಸಕ್ತಿ ಕಾಪಾಡುವುದಾಗಿ ಮೋದಿ ಸರ್ಕಾರ ಭರವಸೆಯನ್ನ ಕೊಟ್ಟಿದೆ. ಆದರೆ ಅಮೆರಿಕ ಫ್ಯಾಕ್ಟ್ ಶೀಟ್ ಹೇಳ್ತಾ ಇರುವ ಸಂಗತಿಗಳನ್ನೇ ಬೇರೆ ಇದೆ. ತನ್ನ ಫ್ಯಾಕ್ಟ್ ಶೀಟ್ ಮತ್ತೊಮ್ಮೆ ಪರಿಷ್ಕರಣೆ ಮಾಡಿದೆ ಅಮೆರಿಕ. ಧಾನ್ಯಗಳನ್ನು ತನ್ನ ಫ್ಯಾಕ್ಟ್ ಶೀಟ್ನಿಂದ ಅಮೆರಿಕ ಕೈಬಿಟ್ಟಿದೆ. $500 ಬಿಲಿಯನ್ ಖರೀದಿಗೆ ಭಾರತದ ಬದ್ಧತೆ ಅಂತ ನಮೂದು ಮಾಡಿರೋದಿಲ್ಲಿ. ಸೊ ಹಂಗಾಗಿ ಒಂದಿಷ್ಟು ಬೆಳವಣಿಗೆ ಅಂತೂ ಹಾಗೆ ಆಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್ ಸಂಪರ್ಕದಲ್ಲಿದ್ದಾರೆ. ದಿಲೀಪ್, ಏನಿದು ಫ್ಯಾಕ್ಟ್ ಶೀಟ್ ರಿಲೀಸ್ ಮಾಡಿದೆ, ಇದರಲ್ಲಿ ಸಾಕಷ್ಟು ಬದಲಾವಣೆ ಕೂಡ ಇದೆ, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ರಾಮ್, ಭಾರತ ಮತ್ತು ಅಮೆರಿಕ ನಡುವೆ ಏನೊಂದು ವ್ಯಾಪಾರ ವಹಿವಾಟು ನಡೀತಾ ಇದೆ. ಈ ಪೈಕಿ ಭಾರತದಿಂದ ಅಮೆರಿಕಾಗೆ ರಫ್ತಾಗುವಂತ ಪ್ರಮಾಣ ಜಾಸ್ತಿ ಇದೆ. ಅದೇ ರೀತಿಯಾಗಿ ನೋಡೋದಾದ್ರೆ ಅಮೆರಿಕದಿಂದ ಭಾರತಕ್ಕೆ ಆಮದಾಗುವ ಪ್ರಮಾಣ ಕಡಿಮೆ ಇದೆ. ಹೀಗಾಗಿ ಭಾರತಕ್ಕೆ ಏನೊಂದು ಅಮೆರಿಕದಿಂದ ಆಮದಾಗುತ್ತೆ ಉತ್ಪನ್ನಗಳು, ಅದನ್ನ ಹೆಚ್ಚು ಮಾಡಬೇಕು ಅಂತ ಹೇಳ್ಬಿಟ್ಟು ಅಮೆರಿಕ ಮುಂದಾಗಿದೆ. ಯಾಕಂದ್ರೆ ವ್ಯಾಪಾರ ವಹಿವಾಟಿನಲ್ಲಿ ಒಂದು ಸಮಪಾಲು ಸಾಧಿಸಬೇಕು, ನಮ್ಗೆ ಹೆಚ್ಚು ಲಾಸ್ ಆಗಬಾರ್ದು ಅನ್ನೋದು ಅಮೆರಿಕ ನಿಲುವು. ಆದ್ರೆ ಭಾರತ ಇಲ್ಲಿ ಒಂದು ಕೃಷಿ ಉತ್ಪನ್ನಗಳ ವಿಚಾರದಲ್ಲಿ ಆರಂಭದಿಂದನೂ ಒಂದು ರೀತಿ ರಕ್ಷಣಾತ್ಮಕ ನೀತಿಯನ್ನ ಅನುಸರಿಸ್ತಾ ಇತ್ತು. ಅಂದ್ರೆ ಕೃಷಿ ಉತ್ಪನ್ನಗಳ ಮೇಲೆ 37% ತೆರಿಗೆಯನ್ನ ವಿಧಿಸ್ತಾ ಇತ್ತು ಭಾರತ. ಜೊತೆಗೆ ಕೆಲವು ವಾಹನಗಳ ಮೇಲೆ, ಅಂದ್ರೆ ಯಾವ ಲಕ್ಸುರಿ ವಾಹನಗಳು ಅಂತ ಹೇಳ್ತೀವಿ, ಕಾರ್ಗಳು, ಅದ್ರ ಮೇಲೆ 100% ತೆರಿಗೆಯನ್ನ ವಿಧಿಸ್ತಾ ಇತ್ತು. ಇದೀಗ ಭಾರತ ಮತ್ತು ಅಮೆರಿಕ ನಡುವೆ ಹೊಸದಾಗಿ ಒಂದು ವ್ಯಾಪಾರ ಒಪ್ಪಂದ ಏರ್ಪಟ್ಟಿದೆ. ಈ ಒಂದು ಒಪ್ಪಂದದ ಅನ್ವಯ ಅಮೆರಿಕ ಏನು 50% ಸುಂಕ ಏರಿತ್ತು ಭಾರತದ ಮೇಲೆ, ಅದನ್ನ 18%ಗೆ ಇಳಿಕೆ ಮಾಡಿದೆ. ಜೊತೆಯಲ್ಲೇ ಭಾರತ ಕೂಡ ತನ್ನ ಹಲವು ಕೃಷಿ ಉತ್ಪನ್ನಗಳ ಮಾರುಕಟ್ಟೆಯನ್ನ ಅಮೆರಿಕಾಗೆ ಓಪನ್ ಮಾಡಿದೆ ಅಂತ ಹೇಳ್ಬಿಟ್ಟು ಅಮೆರಿಕನೇ ಪ್ರಕಟ ಮಾಡಿದೆ. ಈ ಹಿಂದೆ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಹೇಳಿದ್ರು, ಗೋಧಿ, ಜೋಳ, ಅಕ್ಕಿ, ರಾಗಿ, ಆಲೂಗಡ್ಡೆ, ಈರುಳ್ಳಿ, ಬಟಾಟೆ, ಬೀನ್ಸ್, ಸೌತೆಕಾಯಿ, ಅಣಬೆ, ದ್ವಿದಳ ಧಾನ್ಯಗಳನ್ನ ಅಮೆರಿಕದಿಂದ ಭಾರತಕ್ಕೆ ಬರೋಕೆ ಬಿಡೋದಿಲ್ಲ ಅಂತ ಹೇಳಿದ್ರು. ಆದ್ರೆ ಅಮೆರಿಕ ರಿಲೀಸ್ ಮಾಡಿರುವಂತ ಒಂದು ಏನು ಫ್ಯಾಕ್ಟ್ ಶೀಟ್ ಏನಿದೆ, ಆ ಫ್ಯಾಕ್ಟ್ ಶೀಟ್ ಅಲ್ಲಿ ಮಸೂರ್ ದಾಲ್ ಅಂತ ಏನ್ ಕರಿತೀವಿ, ಮಸೂರ್ ಬೇಳೆ, ಅದನ್ನ ಉಲ್ಲೇಖ ಮಾಡಲಾಗಿತ್ತು. ಜೊತೆಗೆ ಕೆಂಪು ಜೋಳವನ್ನು ಕೂಡ ಉಲ್ಲೇಖ ಮಾಡಲಾಗಿತ್ತು. ಧಾನ್ಯಗಳಿರ್ಬೋದು, ಬೇಳೆಕಾಳು, ಕೆಂಪು ಜೋಳ, ಡ್ರೈ ಫ್ರೂಟ್ಸ್, ತಾಜಾ ಮತ್ತು ಸಂಸ್ಕರಿಸಿದ ಹಣ್ಣುಗಳು, ದ್ವಿದಳ ಧಾನ್ಯಗಳು, ಸೋಯಾಬೀನ್ ಎಣ್ಣೆ, ವೈನ್ ಮತ್ತೆ ಮದ್ಯ, ಇವೆಲ್ಲವೂ ಕೂಡ ಭಾರತ ತೆರಿಗೆ ಕಡಿಮೆ ಮಾಡಿದೆ ಅಂತ ಹೇಳ್ಬಿಟ್ಟು ಅಮೆರಿಕ ಒಂದು ಫ್ಯಾಕ್ಟ್ ಶೀಟ್ ಪ್ರಕಟ ಮಾಡಿತ್ತು. ಇದಾದ ನಂತರ ಇಂದು ಬೆಳಗ್ಗೆ ತಾನೇ ಹೊಸದೊಂದು ಫ್ಯಾಕ್ಟ್ ಶೀಟ್ ರಿಲೀಸ್ ಮಾಡಿದೆ. ಈ ಫ್ಯಾಕ್ಟ್ ಶೀಟ್ ಅಲ್ಲಿ ದ್ವಿದಳ ಧಾನ್ಯಗಳನ್ನ, ಏನು ಪಲ್ಸಸ್ ಅಂತ ಕರಿತೀವಿ, ಅದನ್ನ ಈ ಒಂದು ಫ್ಯಾಕ್ಟ್ ಶೀಟ್ ಇಂದ ಕೈ ಬಿಟ್ಟಿದೆ. ಹಾಗಾಗಿ ಭಾರತ ಈಗ ಸದ್ಯ ಏನೊಂದು ಇದ್ರ ಬಗ್ಗೆ ಹೊಸದಾಗಿ ಪ್ರಕಟಣೆ ಕೊಡುತ್ತೆ, ಸ್ಪಷ್ಟನೆ ಕೊಡುತ್ತೆ ಅನ್ನೋದ್ರ ಮೇಲೆ ಎಲ್ಲ ನಿರ್ಧಾರ ಆಗುತ್ತೆ. ರಾಮ್, ಥ್ಯಾಂಕ್ ಯು ದಿಲೀಪ್ ತಮ್ಮೆಲ್ಲ ಮಾಹಿತಿಗಾಗಿ.